ಮಾತಾಡು ನನ್ನ ಶ್ರೀಧರ, ಮಾತಾಡದಿದ್ದರೆ ನಾ ತಾಳಲಾರೆ, ಮಾತಾಡು ನನ್ನ ಶ್ರೀಧರ, ಮಾತಾಡು ಮಾತಾಡು. ಎಡಗೈಲಿ ಗಂಟೆಯು ಶ್ರೀಧರ, ಮತ್ತೆ ಬಲಗೈಲಿ ಪೂಜೆಯು ಗುರುವರ. ಎಡಗೈಲಿ ಗಂಟೆಯು ಶ್ರೀಧರ, ಮತ್ತೆ ಬಲಗೈಲಿ ಪೂಜೆಯು ಗುರುವರ. ಗಂಟೆಯ ತೂಗುತ್ತ ಗುರು ಪೂಜೆ ಮಾಡುವಾಗ, ಗಂಟೆಯ ತೂಗುತ್ತ ಗುರು ಪೂಜೆ ಮಾಡುವಾಗ, ಮಾತಾಡುವ ನನ್ನ ಶ್ರೀಧರ, ಮಾತಾಡು ಮಾತಾಡು ಶ್ರೀಧರ. ಶ್ರೀಧರ, ಜ್ಯೋತಿಯ ಬೆಳಗಿದೆ ಶ್ರೀಧರ, ಹಾಸಿಗೆ ಹಾಸಿದೆ ಶ್ರೀಧರ, ಜ್ಯೋತಿಯ ಬೆಳಗಿದೆ ಗುರುವರ. ಹಾಸಿಗೆ ಹಾಸಿದೆ ಜ್ಯೋತಿಯ ಬೆಳಗಿದೆ, ಮಾತಾಡು ನನ್ನ ಶ್ರೀಧರ, ಮಾತಾಡು ಮಾತಾಡು ಶ್ರೀಧರ, ಮಾತಾಡಬೇಕಯ್ಯ ಗುರುವರ. ಎಂಬುವನೇ ಶ್ರೀಧರ, ಮತ್ತೆ ತಮ್ಮ ಎಂಬುವನೇ ಗುರುವರ. ಅಣ್ಣ ಎಂಬುವನೇ ಶ್ರೀಧರ, ಮತ್ತೆ ತಮ್ಮ ಎಂಬುವನೇ ಗುರುವರ. ನಾ ಪಡೆದ ಮಕ್ಕಳು, ನಾ ಪಡೆದ ಮಕ್ಕಳು ನನಗಿಲ್ಲವಾದ ಮೇಲೆ, ನಾ ಪಡೆದ ಮಕ್ಕಳು ನನಗಿಲ್ಲವಾದ ಮೇಲೆ, ಪರದೇಶಿ ನಾನಾದೆ ಶ್ರೀಧರ. ಮಾತಾಡು ಮಾತಾಡು ಶ್ರೀಧರ, ಮಾತಾಡಬೇಕಯ್ಯ ಗುರುವರ. ಮಾತಾಡದಿದ್ದರೆ ನಾ ತಾಳಲಾರೆ, ಮಾತಾಡು ನನ್ನ ಶ್ರೀಧರ, ಮಾತಾಡು ನನ್ನ ಶ್ರೀಧರ, ಮಾತಾಡು ನನ್ನ ಶ್ರೀಧರ. ಈ ಹಾಡೆಲ್ಲ ಎಲ್ಲಿ ಹೋಗ್ತೀವಿ ಇವತ್ತು? ಹಾಫ್ ಡೋರ್ ಹಾಯ್ಕೊಂಡು, 0 ವೋಲ್ಟ್ನ ಬಲ್ಬ್ ಹಾಯ್ಕೊಂಡು ಮನೆ ಹಾಳು ಮಾಡುವ ದರಿದ್ರ ಧಾರಾವಾಹಿ ಹಚ್ಚುವ ಕೂತ್ರೆ ನಾವು ಯಾರ ಮನೆಗೆ ಹೋಗಿದ್ದೇವೆ ಅಂತ ಹೇಳುವ ಕಲ್ಪನೆ ಕೂಡ ಬರುವುದಿಲ್ಲ ಒಮ್ಮೊಮ್ಮೆ. ಆ ಮಟ್ಟದಲ್ಲಿ ಸಂಸ್ಕಾರವನ್ನು ಬದಲು ಮಾಡಿಕೊಂಡಿದ್ದೇವೆ. ಯಾರು ಅತಿಥಿ ಅಭ್ಯಾಗತರ ಬಂದ್ರೆ ಮಾತಾಡಬೇಕು ಅಂತಾದ್ರೆ, ಆಸರೆ ಕೇಳಬೇಕು ಆದ್ರೆ ಅಡ್ವರ್ಟೈಸ್ಮೆಂಟ್ ಬರಬೇಕು. ದೇವರಿಗೆ ದೀಪ ಹಚ್ಚೋದಿದ್ರೆ ಒಂದು ದೀರ್ಘ ಅಡ್ವರ್ಟೈಸ್ಮೆಂಟ್ ಬಂದ ಹೋಗಿ ಪಟ್ನ ಒಂದು ದೀಪ ಹಚ್ಚಿ ಬರ್ತಾರೆ. ಈ ಕೆಟ್ಟ ಪದ್ಧತಿಯನ್ನು ನಾವು ರೂಢಿ ಮಾಡಿಕೊಂಡು ಬಂದಿದ್ದೇವೆ. ಹಾಗಂತ ಮೈಕ್ ಸಿಕ್ಕಲಿ, ಕಾಲ ಕೆಟ್ಟೋಯ್ತು. ಇವತ್ತು ಸಂಸ್ಕಾರವೇ ಇಲ್ಲ.
ಸಂಸ್ಕಾರ ಇಲ್ಲ ಹೇಳುವ ನಮಗೆಷ್ಟಿದೆ ಹೇಳಿ ವಿಚಾರ ಮಾಡಬೇಕು. ನಮಗೆಷ್ಟಿದೆ ಅಂತ. ಆದರೂ ಭಾರತದ ಮಣ್ಣಿನ ಶಕ್ತಿ ನೋಡಿ. ಮಹಾತ್ಮರು ಅವತರಣ ಮಾಡಿದ ದೇವಭೂಮಿ ಗುರುಗಳೇ ಹೇಳ್ತಾರೆ ಇದನ್ನ, ನನ್ನ ದೇಶ ಭಾರತ ದೇವರ ಕೋಣೆ ಅಂತ. ಮೊನ್ನೆ ಒಂದು ಐತಿಹಾಸಿಕ ದಾಖಲೆ ಆಯಿತು. 18 ವರ್ಷದ ಒಬ್ಬ ಹುಡುಗ ಕಾಶಿಯಲ್ಲಿ ನಿರಂತರ 50 ದಿವಸಗಳ ಕಾಲ ದಂಡಕ ಪಾರಾಯಣವನ್ನು ಮಾಡಿ ಕಾಶಿ ವಿದ್ವಾಂಸರ ಸಭೆಯಲ್ಲಿ ವೇದದ ಹಿರಿಮೆಯನ್ನು ಜಗತ್ತಿಗೆ ತೋರಿಸಿಕೊಟ್ಟ. ಅಂದ್ರೆ ಈ ಮಣ್ಣಿನ ಶಕ್ತಿ ಎಷ್ಟಿರ್ಬೇಕು ಅರ್ಥ ಮಾಡ್ಕೊಂಡು. 18 ವರ್ಷದ ಹುಡುಗ, ಕೇವಲ ಒಬ್ಬ 18 ವರ್ಷದ ಹುಡುಗ. ದಂಡಕ ಅಂದ್ರೆ ಏನು ಅಂತ ಗೊತ್ತಿಲ್ಲಾಗಿತ್ತು ನನಗೆ. ಅದರ ಬಗ್ಗೆ ಒಬ್ರು ವಿವರಣೆ ಬರೆದು ಹಾಕಿದ್ಮೇಲೆ ಗೊತ್ತಾದದ್ದು. ಆಂಗ್ಲ ಭಾಷೆಯಲ್ಲಿ ಹೇಳ್ತೇನೆ, ABBA, ABC, CBA, ABCD, DCBA, ABCDE, EDCBA ಅಂದ್ರೆ ಸರಿಯಾಗಿ ಉಲ್ಟ. ವೇದವನ್ನ ನೋಡದೆ ಆ 10 ವಿಕೃತಿಗಳನ್ನ 50 ದಿವಸಗಳ ಕಾಲ ವಿದ್ವಾಂಸರ ಸಭೆಯಲ್ಲಿ ಕಾಶಿಯ ವಿದ್ವಾಂಸರಿಂದ ಮನ್ನಣೆ ಪಡ್ಕೊಳ್ಬೇಕು. ಆದ್ರೆ ಪುಣ್ಯವಂತ ತಾಯಿ ತಂದೆಗಳು ಈ ಭಾರತ ವರ್ಷದಲ್ಲಿ ಇವತ್ತಿಗೂ ತುಂಬಾ ಜನ ಇದ್ದಾರೆ. ವೇದಕ್ಕೆ ಇನ್ನೂ ಕೂಡ ತನ್ನ ಹಿರಿಮೆ ಇದೆ ಅಂತ ಹೇಳುವುದನ್ನು ಸಾಬೀತು ಮಾಡಿ ತೋರಿಸಿದ. ಶ್ರೀಧರ ಸ್ವಾಮಿಗಳು ಮಾಡಿದ ಸೇವೆಯನ್ನು ನಾವು ಹೇಗೆ ಅಂತ ಹೇಳೋದು? 23 ತಾಸು ಸೇವೆಯನ್ನು ಮಾಡಿದರು ಸಜ್ಜನಗಢದಲ್ಲಿ. ಒಂದು ದಿವಸ ಮಾತ್ರ 1 ತಾಸು ಮಲಗಿದ್ರು, ನಿದ್ರೆ ಮಾಡಲಿಲ್ಲ. ಚಳಿ ಅಂದ್ರೆ ಮಣೆಯನ್ನ ತನ್ನ ಅವತ್ತು 1 ದಿವಸ ಮಾತ್ರ ಕಾಲ ಮೇಲೆ ಹೊಟ್ಟೆಯನ್ನು ತಗೊಂಡು ಹೋಗಿ, ಅಂದ್ರೆ ಹೀಗೆ ಮಾಡಿ ವಜ್ರಾಸನದಲ್ಲಿ ನಾವು ಹೇಗಿರ್ತೇವೋ ಇಟ್ಕೊಂಡು ಬೆನ್ನಿನ ಮೇಲೆ ಚಳಿ ತಡ್ಕೊಳ್ಳಿಕ್ಕಾಗದ ಒಂದು 3-4 ನಿಮಿಷ ಒಂದು ಮಣೆ ಇಟ್ಕೊಂಡ್ರು. ಆ ಮಣೆ ಇಟ್ಕೊಂಡಾದ್ಮೇಲೆ ಅವ್ರ ಮನಸ್ಸಿಗೆ ಬಂತಂತೆ, ಆತ್ಮವೇ ದೇಹ ಭಾವವನ್ನ ಬಿಡು, ನೀನು ದೇಹ ಅಲ್ಲ, ಈ ದೇಹ ಭಾವ ನಿನ್ನಲ್ಲಿದೆ ಅಂತಾದ್ರೆ ಗುರು ಅನುಗ್ರಹ ಆಗುದಿಲ್ಲ. ಮಣೆ ತೆಗೆದಿಟ್ರು. 23 ತಾಸು ಕೆಲಸ ಮಾಡಿದ್ರು ಆಯಾಸ ಅವರಿಗೆ ಆಗೋದಿಲ್ಲ ಅಂತಾದ್ರೆ ಯಾವ ರೀತಿಯ ಗುರು ಸೇವೆ ಆಗಿರಬಹುದು? ಯಾವ ರೀತಿಯ ಗುರು ಸೇವೆ? ಮೊಟ್ಟ ಮೊದಲಾಗಿ ಮಾಡಿದ್ದು ಆಶ್ಚರ್ಯ ಆಗುವುದು ನಿಮಗೆ. ಮೆಟ್ಟಿಲ ಮೇಲಿದ್ದ ವಮನ, ವಾಂತಿ, ಎಂಜಲು, ಹೊಗೆ ಸೊಪ್ಪಿನ ಜಗಟು, ತಂಬಾಕಿನ ಜಗಟು, ಅಡಕೆ ಚೂರು ಇದನ್ನೆಲ್ಲ ತಮ್ಮ ಕೈಯಾರೆ ಸ್ವಚ್ಛಗೊಳಿಸಿದರು. ನನ್ನ ಗುರುಗಳಾದ ರಾಮದಾಸರಲ್ಲಿಗೆ ಬರುವಂತವರು ಉಚ್ಚಿಷ್ಟವನ್ನ ಮೆಟ್ಟುಕೊಂಡು ಬರಬಾರದು ಅಂತ. ಯಾರೂ ಕೂಡ ಉಚ್ಚಿಷ್ಟವನ್ನ ಮೆಟ್ಟುಕೊಂಡು ಬರಬಾರದು ಅಂತ ಸ್ವಚ್ಛ ಮಾಡಿದ್ರು. ಪೂಜಾ ಸಾಮಗ್ರಿಗಳು ಪರಿಸರದಲ್ಲಿ ಏನಿದೆಯೋ, ಪಾದುಕಾ ಮಂದಿರ, ಸಮಾಧಿ ಮಂದಿರ, ಫಳ 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 ಹೊಳೆಯುವಂತೆ ಮಾಡಿದರು. ಫಳ 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 ಹೊಳೆಯುವಂತೆ ಮಾಡ್ತಾರೆ. ಹೊಳೆಯುವಂತೆ ಮಾಡ್ತಾರೆ. ಬೆಳಗಿನ ಕಾಕಡಾರತಿಯಿಂದ ಹಿಡಿದು ರಾತ್ರಿಯ ಶೇಜಾರತಿಯವರೆಗೆ ಯಾವ ಕೆಲಸ ಇದ್ರು ನನಗೆ ಕೊಡಿ, ನಾನು ಮಾಡ್ತೇನೆ. ನನ್ನ ಗುರುಗಳ ಸೇವೆ 3.5-4 ತಿಂಗಳ ಗಂಧ ತೇದ್ರು. ಗಂಧ ತೆಗೆಯುವುದು ಅಂದ್ರೆ ನಾವೆಲ್ಲ ಇಷ್ಟಿಷ್ಟು ಮಾತ್ರ. ಇದನ್ನು ಮನೆಯಲ್ಲಿ ನಾವು ಮಾಡೋದಿಲ್ಲ. ನೀನು ನಿಂತ್ಕೊ ಬಂದು ಗಂಧರ್ವನ ರೆಡಿ ಮಾಡು, ಆಮೇಲೆ ನಾನು ನಿಂತ್ಕೊ ಬರ್ತೇನೆ ಹೇಳಿ ಯಜಮಾನರ ಆಜ್ಞೆ ಆಗಿರ್ತದೆ. ಇಷ್ಟೇ ಗಂಧ ನಾವು ಸಿಪ್ಪೆ ಸೊಲಿದ 2 ತೆಂಗಿನಕಾಯಿಯಷ್ಟು ದೊಡ್ಡ ಉಂಡೆ ಮಾಡಿಕೊಡ್ಬೇಕಾಗಿತ್ತು. ಇವತ್ತಿಗೂ ಬೇಕು ಅದು. 3.5-4 ತಿಂಗಳ ಗಂಧ ತೆಗೆದ್ರು. ಅಡಿಗೆ ಮಾಡಿದ್ರು. ಅಡಿಗೆ ಮಾಡುವವರು ಇಲ್ಲದೆ ಇದ್ದಾಗ ಅರೆಬೆಂದ ಜೋಳದ ರೊಟ್ಟಿಯ ರುಚಿ ಆಮೇಲೆ ನಮಗೆ ಸಜ್ಜನಗಢದಲ್ಲಿ ಸಿಕ್ಕಲಿಲ್ಲ ಅಂತ ಆ ಜೋಳದ ರೊಟ್ಟಿ ತಿಂದವರು ಹೇಳ್ತಾರೆ. ಯಾಕೆಂದ್ರೆ ಅವ್ರು ಅಡುಗೆ ಮಾಡೋದು ಅಂತಂದ್ರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳ್ಕೊಂಡು ಅಡುಗೆ ಮಾಡ್ತಾ ಇದ್ರು. ಅವ್ರಿಗೆ ಅಡುಗೆ ಮಾಡ್ಲಿಕ್ಕೆ ಬರ್ತದೆ ಅಂತ ಮಾಡಿದ್ದಲ್ಲ, ಗುರು ಸೇವೆ ಅಂತ ಯಾವ್ದು ಹೇಳ್ತಿರೋದನ್ನು ನಾನು ಮಾಡಿಕೊಡ್ತೀನಿ.